ಸರ್, ಈಗ ನೀವು ಕ್ಯಾನ್ಸರ್‌ನ ವಿಚಾರವಾಗಿ ಮಾತಾಡುವಾಗ ಆಹಾರ ಪದ್ಧತಿ ಬಗ್ಗೆ ಮಾತಾಡಿದ್ರಿ. ಆಹಾರ ಪದ್ಧತಿ ಅನ್ನುವಂಥದ್ದು ಬಹಳ, ಬಹಳ ಮುಖ್ಯ ಆಗುತ್ತೆ. ಸೊ, ಹೇಗಿರಬೇಕು ನಮ್ಮ ಫುಡ್ ಸ್ಟೈಲ್ ಅನ್ನುವಂಥದ್ದು ಮುಖ್ಯ ಆಗುತ್ತೆ. ಇದ್ರ ಬಗ್ಗೆ ತಾವು ಸಲಹೆಯನ್ನ ಕೊಡೋದಾದ್ರೆ? ಆ್ಯಕ್ಚುಲಿ ಡಯಟಿಂಗ್ ಅಂದರೆ ಉಪವಾಸ ಮಾಡ್ಬೇಕಂತ ಹೇಳ್ತೀವಿ. ಆ್ಯಕ್ಚುಲಿ ಡಯಟಿಂಗ್ ಇಸ್ ಡೈ ಈಟಿಂಗ್. ಹ್ಮ್. ಸೊ ಏನಾಗಿದೆ, ವಿ ಆರ್ ಬಾರ್ನ್ ಇನ್ ಸರ್ಟನ್ ಎನ್ವಿರಾನ್ಮೆಂಟ್, ವಿ ಆರ್ ಯೂಸ್ ಟು ಸರ್ಟನ್ ಫುಡ್. ನಾವು ಕೆಲವೊಂದು ಪ್ರಕೃತಿಯಲ್ಲಿ ಹುಟ್ಟಿದ್ದೀವಿ, ಅದೇ ಥರದ ಊಟಕ್ಕೆ ವ್ಯವಸ್ಥೆಗೆ ಇದಾಗಿರ್ತೀವಿ, ಮತ್ತು ಅದೇ ಥರ ಏನು ಹೇಳ್ತೀವಿ, ಜೆನೆಟಿಕಲಿ ಇದಾಗಿರ್ತೀವಿ. ಆಚೆ ಈಚೆ ಇನ್ಫ್ಲುಯೆನ್ಸಸ್ ಬಂದು ಕನ್ಫ್ಯೂಸ್ ಆಗಿಬಿಡ್ತೀವಿ ಎಲ್ಲ ಒಂದು ಕಡೆ. ಅದು ಮಾಡ್ತೀವಿ, ಇದು ಮಾಡ್ತೀವಿ, ಇದು ಮಾಡ್ತೀವಿ, ಇದು ಮಾಡ್ತೀವಿ, ಆ ಥರ. ಏನೇ ತಿಂದರೂ ಮಿತವಾಗಿ ತಿನ್ನಬೇಕು, ಏನೇ ತಿಂದರೂ ಅದನ್ನ ಕರಗಿಸ್ಬೇಕು. ಮುಖ್ಯವಾಗಿ ಹಿಂದೆ ಎರಡು ವಿಚಾರ ಈಗ ನಾವು ನಮ್ಮ ಪೇಷಂಟ್ಸ್ಗೆ ಹೇಳೋಕ್ಕೆ ಶುರು ಮಾಡಿದ್ದೀವಿ. ಈ ಕ್ರಾನ್ಸ್ ಅಂತ ಒಂದು ಕಾಯಿಲೆ, ಅಲ್ಸರೇಟಿವ್ ಕೊಲೈಟಿಸ್ ಅಂತ ಕಾಯಿಲೆ 20 ವರ್ಷದ ಹಿಂದೆ ನಾವು ಈ ಡಿವಿಷನಲ್ಲಿ ಶುರು ಮಾಡುವಾಗ ವರ್ಷಕ್ಕೆ 2 ಕ್ರಾನ್ಸ್ ನೋಡ್ತಾ ಇದ್ವಿ. ಇವತ್ತು ಪ್ರತಿ ದಿವಸ 4 ಕ್ರಾನ್ಸ್ಗೆ ಪೇಷಂಟ್ ನೋಡ್ತೀವಿ. ಸೊ ಎಲ್ಲ ಏನೋ 20 ವರ್ಷದಲ್ಲಿ ಚೇಂಜ್ ಆಗಿರಬೇಕಲ್ವಾ. ಅಲ್ಸರೇಟಿವ್ ಕೊಲೈಟಿಸ್ ಕೂಡ ಹಾಗೆ. ಸೊ ನಾವೇನು ಮಾಡಿದ್ವಿ, ಇದೇ ಥರ ತುಂಬ ಕಡೆ ತಿರುಗಾಡಿ ನೋಡುವಾಗ ಆಹಾರ ಪದ್ಧತಿ ಈಸ್ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಗಟ್ಟಲ್ಲಿ ಪ್ರೋಬಯೋಟಿಕ್ಸ್ ಪ್ರೋಬಯೋಟಿಕ್ಸ್ ಅಂತ ಒಳ್ಳೆ ಕ್ರಿಮಿ, ಕೆಟ್ಟ ಕ್ರಿಮಿ ನಮ್ಮ ಬಾಡಿಗೆ ಬೇಕಾಗಿರೋದು ನಮ್ಮ ಇಂಟೆಸ್ಟೈನಲ್ಲಿ ಇರುತ್ತೆ. ಇನ್ನೊಂದು ಬ್ಯೂಟಿಫುಲ್ ಥಿಂಗ್ ಅಬೌಟ್ ಗ್ಯಾಸ್ಟ್ರೋಂಟ್ರಾಲಜಿಸ್, ನಿಮ್ಮ ಅನ್ನನಾಳದಲ್ಲಿ ಸೆಕ್ರಿಷನ್ಸೇ ಬೇರೆ, ಮ್ಯೂಕೋಸನೇ ವೆಲ್ವೆಟ್ಟೇ ಬೇರೆ, ವೆಲ್ವೆಟ್ ಥರ ಮ್ಯೂಕೋಸ ಅಂತ ಹೇಳ್ತೀವಿ. ಹೊಟ್ಟೆಲೇ ಬೇರೆ, ಚಿಕ್ಕ ಕರಳಲ್ಲೇ ಬೇರೆ, ದೊಡ್ಡ ಕರಳಲ್ಲೇ ಬೇರೆ.